ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು CSS ಟೇಬಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಟೇಬಲ್ನ ಹೆಂಗೆ ಡಿಸೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಕೋಡ್ಗೆ ಹೋಗೋಣ. ಈ ಕೋಡಲ್ಲಿ ಸಿಂಪಲ್ಲಾಗಿ ಒಂದು ಟೇಬಲ್ನ ಕೋಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡೋಣ ಬನ್ನಿ ಇವಾಗ. ನೋಡಿ, ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಇದು ಸಿಂಪಲ್ಲಾಗಿ ವಿತೌಟ್ ಏನು ಸ್ಟೈಲ್ಸೇ ಇಲ್ಲ, ಹಾಗೆ ಬಂದಿದೆ. ಸೊ ಇವಾಗ ಬನ್ನಿ ಇದನ್ನು ಡಿಸೈನ್ ಮಾಡೋಣ. ಫಸ್ಟು ಟೇಬಲಲ್ಲಿ ಬಾರ್ಡರ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಟೇಬಲ್ ಟ್ಯಾಗ್ ಹಾಕ್ಕೊತೀನಿ. ಸೊ ಇದಕ್ಕೆ ಬಾರ್ಡರ್ ಬರ್ಕೊತೀನಿ. ಬಾರ್ಡರ್ 1 pixels ಸಾಲಿಡ್ ಬ್ಲ್ಯಾಕ್ ಬರ್ಕೊತೀನಿ. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ ಟೇಬಲ್ಗೆ ಬಾರ್ಡರ್ ಬಂತು. ಸೊ ನನಗೆ TH ಕೂಡ ಬಾರ್ಡರ್ ಬೇಕು, TD ಕೂಡ ಬಾರ್ಡರ್ ಬೇಕು. ಸೊ ನೋಡಿ ಬಾರ್ಡ್ರ್ ಇವಾಗ ಎರಡೆರಡು ಬಾರ್ಡ್ರ್ ಬರ್ತದೆ. ಬೈ ಡಿಫಾಲ್ಟು ಟೇಬಲಲ್ಲಿ ಯಾವಾಗೂ ಎರಡು ಬಾರ್ಡ್ರ್ ಬರುತ್ತೆ. ಸೊ ಇವಾಗ ಇದನ್ನು ಒಂದು ಬಾರ್ಡ್ರ್ ಮಾಡೋದು ಹೆಂಗಪ್ಪ, ಅದಕ್ಕೆ ಟೇಬಲ್ ಟ್ಯಾಗ್ ಹಾಕ್ಕೊಂಡು ಸೊ ಇದರಲ್ಲಿ ಬಾರ್ಡರ್ ಕೊಲ್ಯಾಪ್ಸ್ ಇದೆ. ಸೊ ಬಾರ್ಡರ್ ಕೊಲ್ಯಾಪ್ಸ್ ಕೊಟ್ಟರೆ ನೋಡಿ ಆ ಎರಡು ಬಾರ್ಡ್ರ್ ಇರೋದು ಒಂದು ಬಾರ್ಡ್ರ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಬಾರ್ಡರ್ಸ್ ಬಗ್ಗೆ ಹೆಂಗೆ ಅಂತ. ನೆಕ್ಸ್ಟ್ ಇವಾಗ ಟೇಬಲ್ ಸೈಜ್ ಬಗ್ಗೆ ಹೇಳ್ಕೊಡ್ತೀನಿ. ಸೈಜ್ ಅಂದಿದ ತಕ್ಷಣ ನಿಮಗೆ ನೆನಪು ಬರೋದೇ ವಿಡ್ತು. ಸೊ ವಿಡ್ತ್ ನಾನೇನು ಮಾಡ್ತೀನಿ 100% ಕೊಡ್ತೀನಿ. ವಿಡ್ತ್ 100% ಕೊಟ್ಟಿದ ತಕ್ಷಣ ಟೇಬಲ್ ಫುಲ್ ಸ್ಕ್ರೀನ್ ಬಂತು. ಕರೆಕ್ಟಲ್ಲ ಫ್ರೆಂಡ್ಸ್? ಸೊ ನೆಕ್ಸ್ಟು ಇವಾಗ ನಾನು ಹೈಟ್ ಕೊಡಬೇಕು. ಸೊ ಹೈಟ್ಗೆ ನಾನೇನು ಮಾಡ್ತೀನಿ, ಬರೀ THಗೆ ಮಾತ್ರ ಹೈಟ್ ಕೊಡ್ತೀನಿ. THಗೆ ಒಂದು 50 pixels ಹೈಟ್ 50 pixels ಕೊಡ್ತೀನಿ. ನೋಡಿ TH ಮಾತ್ರ ಇವಾಗ ಹೈಟ್ ಆಯಿತು. ನೆಕ್ಸ್ಟ್ ನಿಮಗೆ ಟೇಬಲಲ್ಲಿ ಅಲೈನ್ಮೆಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ನೋಡಿ ಅಲೈನ್ಮೆಂಟ್ಸಲ್ಲಿ ಇವಾಗ ಕಂಟೆಂಟ್ ಎಲ್ಲ ಲೆಫ್ಟಾಗಿದೆ, ನಾನು ಕಂಟೆಂಟ್ನೆಲ್ಲ ಸೆಂಟ್ರಿಗೆ ಮಾಡ್ತೀನಿ. ಸೊ ಅದಕ್ಕೆ ಟೆಕ್ಸ್ಟ್ ಅಲೈನ್ ಸೆಂಟರ್. ನೋಡಿ ಟೇಬಲಲ್ಲಿ ಎಲ್ಲ ಕಂಟೆಂಟು ಇವಾಗ ಸೆಂಟ್ರಿಗೆ ಆಯಿತು. ಸೊ ಇದನ್ನು ನಾವು ಲೆಫ್ಟ್ಗೂ ಮಾಡ್ಕೊಬೋದು, ರೈಟ್ಗೂ ಮಾಡ್ಕೊಬೋದು. ಇದಲ್ದಿರ ಇನ್ನೊಂದು ಅಲೈನ್ಮೆಂಟ್ ಇದೆ. ಸೊ ವರ್ಟಿಕಲ್ ಅಲೈನ್ ಅಂತ ಇದೆ. ವರ್ಟಿಕಲ್ ಅಲೈನ್ ಬಾಟಮ್ ಅಂತ ತೊಗೊತೀನಿ. THL ಬರ್ಕೊತಾ ಇದ್ದೀನಿ ಇದನ್ನು. ನೋಡಿ THL ಇರೋ ಡೇಟಾ ಎಲ್ಲ ಕೆಳಗಡೆ ಬಂತು, ಮೀನ್ಸ್ ಈ ಹೆಡ್ಡಿಂಗ್ ಎಲ್ಲ ಕೆಳಗಡೆ ಬಂತು. ಅದೇ ರೀತಿ ನೀವು ವರ್ಟಿಕಲ್ ಟಾಪ್ ಕೂಡ ಕೊಡ್ಕೊಬೋದು. ಸದ್ಯಕ್ಕೆ ನಾನು ಇವಾಗ ಈ ಸ್ಟೈಲ್ಸ್ನ ನಾನು ಯೂಸ್ ಮಾಡಲ್ಲ, ಯಾಕಂದರೆ ನನಗೆ ಡಿಫಾಲ್ಟಾಗಿ ಮಿಡ್ಲಲ್ಲೇ ಬೇಕು. ಸೊ ಇವಾಗ ನೆಕ್ಸ್ಟು ನಾವು ಸ್ಟೈಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಸ್ಟೈಲಿಂಗ್ ಅಂದರೆ ಇವಾಗ ನಾನು ಬ್ಯಾಕ್ಗ್ರೌಂಡ್ ಕಲರ್ ಕೊಡಬೇಕು. ಸೊ ಕಲರ್ಸ್ ಕೊಡಬೇಕು, ಹೆಂಗೆ ಕೊಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಇದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಕಲರ್ #CCC ಅಂತ ಕೊಡ್ತೀನಿ. ಆಮೇಲೆ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಅಂತ ಕೊಡ್ತೀನಿ. ಓಕೆ, ಟೇಬಲ್ ಹೆಡ್ಡಿಂಗ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಬಂತು ಇವಾಗ. ಸೊ ಅದೇ ರೀತಿ ಓವರ್ ಮಾಡೋಣ. ಸೊ TRಗೆ ಓವರ್ ಕೊಟ್ಟರೆ ಓವರ್ ಕೊಟ್ಬಿಟ್ಟು ಬ್ಯಾಕ್ಗ್ರೌಂಡ್ ಕಲರ್ C1 ಅಂತಲೇ ಕೊಡ್ತೀನಿ. ನೋಡಿ ನಾನು ಮೌಸ್ ಓವರ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಬರ್ತಿದೆಯಲ್ಲ, ಓವರ್, ಇದನ್ನು ಓವರ್ ಅಂತ ಕರೀತಾರೆ. ಸೊ ನನಗೆ ಇವಾಗ ಟೇಬಲ್ ಸೆಲ್ಸ್ ಒಳಗಡೆ ನನಗೆ ಸ್ವಲ್ಪ ಪ್ಯಾಡಿಂಗ್ ಬೇಕು. ಸೊ ಹೆಂಗೆ ಪ್ಯಾಡಿಂಗು ಅಂದರೆ TD ಒಳಗಡೆ ಇವಾಗ ನನಗೆ ಪ್ಯಾಡಿಂಗ್ ಬರ್ಕೊತೀನಿ. ನೋಡಿ ಪ್ಯಾಡಿಂಗ್ ಬಂದ್ಬಿಟ್ಟು ನಾನು 20 pixels ಹಾಕ್ಕೊತೀನಿ. ನೋಡಿ ಟೇಬಲ್ ಇವಾಗ ಎಷ್ಟು ನೀಟಾಗಾಯಿತು. ಸೊ ಈ ಥರ ನಾವು ಟೇಬಲ್ಸ್ನ ಸ್ಟೈಲಿಂಗ್ ಮಾಡ್ಕೊಬೋದು. ಆಮೇಲೆ ಫೈನಲ್ ಆಗಿ ಟೇಬಲ್ ರೆಸ್ಪಾನ್ಸಿವ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಟೇಬಲ್ ರೆಸ್ಪಾನ್ಸಿವ್ಗೆ ಫಸ್ಟು ನಾವು ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಒಂದು ಡಿವ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಆ ಡಿವ್ಗೆ ಏನು ಬರ್ಕೊಂಡಿದ್ದೀನಿ, ಸ್ಟೈಲ್ ಓವರ್ಫ್ಲೋ ಎಕ್ಸ್ ಆಟೋ ಅಂತ ಬರ್ಕೊಂಡಿದ್ದೀನಿ. ಈ ಓವರ್ಫ್ಲೋ ಎಕ್ಸ್ ಆಟೋ ಏನು ಮಾಡುತ್ತೆ ಅಂದರೆ, ನಿಮ್ಮ ಅಪ್ಲಿಕೇಶನ್ಸಲ್ಲಿ ಏನಾದರೂ ಇದಕ್ಕಿಂತ ಜಾಸ್ತಿ ಕಾಲಮ್ಸ್ ಇತ್ತು ಅಂದ್ಕೊಳ್ಳಿ, ಇದಕ್ಕಿಂತ ಜಾಸ್ತಿ ಒಂದು 15 ಕಾಲಮ್ ಇತ್ತು ಅಂದ್ಕೊಳ್ಳಿ, ಅವಾಗೇನಾಗುತ್ತೆ ಟೇಬಲ್ ಅರ್ಧಕ್ಕೆ ಕಟ್ಟಾಗ್ಬಿಡುತ್ತೆ. ಸೊ ನಾನು ಸ್ಟೈಲಲ್ಲಿ ಓವರ್ಫ್ಲೋ ಎಕ್ಸ್ ಆಟೋ ಕೊಟ್ಟಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಜಾಸ್ತಿ ಇತ್ತು ಅಂದರೆ ಸ್ಕ್ರಾಲ್ ಕೂಡ ಆಗುತ್ತೆ. ಸೊ ಇದನ್ನೇ ನಾವು ಟೇಬಲ್ ರೆಸ್ಪಾನ್ಸಿವ್ ಅಂತ ಕರಿತೀವಿ. ಸೊ ಇವಾಗ ನಿಮಗೆ ಕಂಪ್ಲೀಟಾಗಿ CSS ಟೇಬಲ್ಸ್ ಬಗ್ಗೆ ಹೆಂಗೆ ಟೇಬಲ್ನ ಡಿಸೈನ್ ಮಾಡೋದು ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.